ರಾಯಚೂರು ಜಿಲ್ಲೆಯ ಹತ್ತಿ ಬೆಳೆಗಾರರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ. ಒಂದು ಕಡೆ ಅತಿವೃಷ್ಟಿ ಆಗೋದು, ಇಲ್ಲ ಅನಾವೃಷ್ಟಿ ಆಗೋದು. ಈಗ ಏನು ಪ್ರಾಬ್ಲಮ್ ಆಗಿದೆ ಮತ್ತು ಹತ್ತಿ ಬೆಳೆಗಾರರ ನೆರವಿಗೆ ಸರ್ಕಾರ ಯಾಕೆ ಬರ್ತಾ ಇಲ್ಲ? ಡೀಟೇಲ್ಸ್ ಇದೆ, ನೋಡೋಣ. ರಾಯಚೂರಿನಲ್ಲಿ ಹತ್ತಿ ಮಾರಾಟಕ್ಕೆ ರೈತರಿಗೆ ಸಮಸ್ಯೆ. ಹತ್ತಿ ಖರೀದಿ ಕೇಂದ್ರ ಆರಂಭವಾದರೂ ತಪ್ಪದ ಸಂಕಷ್ಟ. ತೇವಾಂಶ ಕಾರಣಕ್ಕೆ ಹತ್ತಿ ಖರೀದಿ ಮಾಡದ ಅಧಿಕಾರಿಗಳು. ಈ ಬಾರಿ ಹತ್ತಿ ಬೆಳೆ ಹಾಕಿದ್ರೆ ನಷ್ಟದಿಂದ ತಪ್ಪಿಸಿಕೊಳ್ಳಬಹುದು, ಒಂದಷ್ಟು ಆದಾಯ ಬರಬಹುದು ಅಂತ ರಾಯಚೂರು ಜಿಲ್ಲೆಯಲ್ಲಿ ಸಾವಿರಾರು ರೈತರು ಮೆಣಸಿನಕಾಯಿ ಬಿಟ್ಟು ಹತ್ತಿಯನ್ನ ಬೆಳೆದಿದ್ದಾರೆ. ಆದರೆ ಅತಿಯಾದ ಮಳೆ ರೈತರ ಆಸೆಯನ್ನ ನಿರಾಸೆ ಮಾಡಿದೆ. ಪ್ರವಾಹ, ಮಳೆ ಹಾನಿಯ ನಡುವೆಯೂ ಹತ್ತಿ ಬೆಳೆಯನ್ನ ಬೆಳೆದ ರೈತರು ಇಷ್ಟು ದಿನ ಬೆಲೆ ಕುಸಿತದ ಸಮಸ್ಯೆ ಎದುರಿಸ್ತಾ ಇದ್ರು. ಮಾರುಕಟ್ಟೆಯಲ್ಲಿ ಹತ್ತಿ ಬೆಲೆ ಕುಸಿದಿದ್ದಕ್ಕೆ ಬೇಸರಗೊಂಡಿದ್ರು. ಭಾರತೀಯ ಹತ್ತಿ ನಿಗಮ ಖರೀದಿ ಕೇಂದ್ರವನ್ನ ಆರಂಭ ಮಾಡಿದ್ದಕ್ಕೆ ರೈತರಿಗೆ ಸಾಕಷ್ಟು ಸಂತೋಷವಾಗಿತ್ತು. ಆದರೆ ತೇವಾಂಶ ಹೆಚ್ಚಿರುವ ಕಾರಣಗಳನ್ನ ಹೇಳಿ ರೈತರ ಹತ್ತಿಯನ್ನ ಸಿಸಿಐ ಅಧಿಕಾರಿಗಳು ತಿರಸ್ಕರಿಸುತ್ತಿದ್ದಾರೆ. ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ ಅಂತ ಖರೀದಿ ಕೇಂದ್ರದ ಮೇಲೆ ಆಸೆ ಇಟ್ಟಿದ್ದ ರೈತರಿಗೆ ನಿರಾಸೆ ಆಗ್ತಿದೆ. ಹೀಗಾಗಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ದಿನಗಟ್ಟಲೆ ಕಾದರೂ ರೈತರ ಹತ್ತಿ ಮಾರಾಟ ಆಗ್ತಿಲ್ಲ. ಮಧ್ಯವರ್ತಿಗಳು, ಕೆಲ ಅಧಿಕಾರಿಗಳು ಹತ್ತಿ ಖರೀದಿಗೂ ಲಂಚ ಕೇಳ್ತಿದ್ದಾರೆ ಅಂತ ರೈತರು ಆರೋಪ ಮಾಡ್ತಿದ್ದಾರೆ. ಸಿಸಿಐಗೆ ವಿಶಾಲ್ ಕಾಟನ್ ಮಿಲ್ಲಿಗೆ ಹತ್ತಿ ತಂದಿದ್ದೀವಿ ರೀ. ಮೈಸೂರು ಚೆಕ್ ಮಾಡ್ಯಾರ್ರಿ. ಚೆಕ್ ಮಾಡಿದ್ಮ್ಯಾಗ ವೇಟಿಂಗ್ ಅಂತ ಬರ್ದು ಕೊಟ್ಟರ್ರಿ. ಉಳಿದದ್ದು ಗಾಡಿ ಎಲ್ಲ ಕಾಟ ಮಾಡಿ ಕಳಿಸಿದ್ರಿ, ಅನ್ಲೋಡ್ ಮಾಡಿ. ನಮ್ಮ ಆಮೇಲೆ ಮಾಡ್ತೀವಿ ಅಂತಂದ್ರಿ. ಲಾಸ್ಟಿಗೆ ಮಾಡ್ತೀವಿ ಅಂದ್ರು. ನಮ್ಮ ಲಾಸ್ಟ್ ಇದ್ವು ರೀ, ಗಾಡಿಗಳೇ ಲಾಸ್ಟ್ ಇದ್ವು. ಕೇಳಿದ್ವಿ ರೀ, ಕಾಟ ಮಾಡಿದ್ರು, ಒಳಗೆ ತಾಂಡ್ರು ಗಾಡಿ. ಅದು 20,000 ರೂಪಾಯಿ ಲಂಚ ಕೇಳಿದ್ರಿ. ಲಂಚ ಎದ್ರ ಸಲುವಾಗಿ ಕೊಡ್ಬೇಕ್ರಿ ಅಂತ ಕೇಳಿದ್ವಿ. ಇಲ್ಲ ಕೌಡೆ ಅಂತಂದ್ರು. ಕೌಡೆ ಇತ್ತಂದ್ರೆ ನಿಮ್ದು ಎಲ್ಲ ಐತೆ ಅಲ್ರಿ, ಅದು ತೋರಿಸಿವಿ ಅಲ್ಲ, ತೋರಿಸ್ರಿ. ಕೌಡೆ ಇಲ್ಲದ್ದು ನೀವು ತಾಂಡಿದ್ದೆ ಅಂದ್ರೆ ನನ್ನ ಗಾಡಿ ಬೇಡ ಅಂತ ಹೇಳಿದೆ ರೀ ನಾನು. ಅವರು ಆಫೀಸರ್ ಒಟ್ಟ ಇಲ್ಲಿಗೆ ಇದಕ್ಕೆ ಬರ್ತಾ ಇಲ್ಲ, ಫ್ಯಾಕ್ಟ್ರಿಗೆ. ಅಲ್ಲಿ ರೂಮ್ನಲ್ಲಿ ಕುಂತು ಅಲ್ಲೇ ಫೋನ್ಯಾಗೆ ಮಾತಾಡ್ತಾನ್ರಿ. ಹುಡುಗರ್ನಿಟ್ಟನ ಹುಡುಗರ ಮ್ಯಾಗೆ ಇದನ್ನ ಹೇಳ್ಸನ್ರಿ. ಈಗ ಮಳೆಗಾಲ ಜಾಸ್ತಿ ಬರ್ಲಕ್ಕಚ್ಚದ ತುಫಾನ್ಲಿಂತ. ಅದು ಮಾಚಾರು 14-15 ಬರ್ತದ. ಮನೆಯಲ್ಲಿಟ್ಟು ಬರಕ ಒದಿಸ್ಕೊಂಡು ಬಂದ್ರು ಮಾಚಾರು ತೋರ್ಸಕ್ಕಚ್ಚದ. ತೋರ್ಸ ಮಿಷಿನ್ ಫರ್ಕು ಏನು ಕ್ಲೈಮೇಟಿಗೆ ಬರ್ತದೋ ಗೊತ್ತಿಲ್ಲ. ಬಂದು ರಿಜೆಕ್ಟ್ ಅಂದ್ ಎಷ್ಟು ಕಳ್ಸಕ್ಕಚ್ಚಾರ ಸರ್ ನಮ್ಮನ್ನ. ಈಗ ಸಾಲ ಮಾಡಿವಿ, ಗೊಬ್ಬರ ತುಟ್ಟಿ ಆಗ್ಯದ, ಎಣ್ಣೆ ತುಟ್ಟಿ ಆಗ್ಯದ. ಇಲ್ಲಿಗೆ ಬಂದ್ರೆ ಗೌರ್ಮೆಂಟ್ ಸಾಥ್ ಕೊಡ್ತಂದ್ರೆ ಯಾವ ರೀತಿ ಇಲ್ಲ. ಹಂಗ ಹಿಂಗ ಅಂದ್ಗೇಸಿ ಮತ್ತೆ ದುಡ್ಡು ಕೇಳ್ತಾರ. ಇವಾಗ ಇಲ್ಲಾಂದ್ರೆ ರಿಜೆಕ್ಟ್ ಮಾಡ್ತು ಅಂತಾರ. 12-1 ಗಂಟೆಗೆ ನಮಗೆ ರಿಜೆಕ್ಟ್ ಅಂದ್ರೆ ನಾವು ಎಲ್ಲಿ ಹೋಗಿ ಮಾರ್ಕಿಬೇಕ್ರಿ? ಅಲ್ಲಿ ಮಾರ್ಕೆಟ್ನಲ್ಲಿ ನೋಡಿದ್ರೆ ರೇಟ್ ಸಿಗ್ತಾ ಇಲ್ಲ. ಏನು ಗೌರ್ಮೆಂಟ್ ಮಾಡ್ಯಾರ ಅಂದ್ರೆ ಇವ್ರು ನಮಗೆ ಸಾಥ್ ಕೊಡ್ತಾ ಇಲ್ಲ. ನಾವೇನು ನೀರು ಹೊಡ್ಕೊಂಡು ಬಂದ್ರೆ ನಮ್ಮ ತಪ್ಪ್ರಿ. ಎಲ್ಲೇನು ಒಂದು ಕವಡೆ ಬರ್ಬೋದು. ಅದಕ್ಕೆ ಸ್ವಲ್ಪ ಎಲ್ಲರೂ ನಮ್ಗೆ ಗೌರ್ಮೆಂಟ್ ಅನುಕೂಲ ಮಾಡಿ ಕೊಡ್ಬೇಕು ರೈತರಿಗೆ ಅಂತ ನಾವು ಕೇಳ್ಕೊಂತೀವಿ. ಮಳೆ ವಾತಾವರಣದಲ್ಲಿ ಹತ್ತಿ ಬಿಡಿಸಿ ತಂದ ರೈತರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ. ತೇವಾಂಶ ಹೆಚ್ಚು ಇರುವ ಕಾರಣಕ್ಕೆ ರೈತರ ಹತ್ತಿ ರಿಜೆಕ್ಟ್ ಆಗ್ತಿದೆ. ಹತ್ತಿ ಖರೀದಿ ಕೇಂದ್ರದಲ್ಲಿ ಮುಲಾಜಿಲ್ಲದೆ ರೈತರ 100 ಕ್ವಿಂಟಲ್ ಹತ್ತಿ ರಿಜೆಕ್ಟ್ ಆಗುತ್ತಿದೆ. ಮಳೆ ಹಾನಿ, ವಾತಾವರಣ ವೈಪರೀತ್ಯ ನಡುವೆ ಹತ್ತಿ ಬೆಳೆದ ರೈತರಿಗೆ ಖರೀದಿ ಕೇಂದ್ರದಲ್ಲಿ ಸಂಕಷ್ಟ ಎದುರಾಗಿದೆ. ಹತ್ತಿ ಖರೀದಿ ಸಮಸ್ಯೆ ಬಗೆಹರಿಸುವಂತೆ ಜಿಲ್ಲಾಡಳಿತಕ್ಕೆ ರೈತರು ಒತ್ತಾಯಿಸಿದ್ದಾರೆ. ತೂಕ, ತೇವಾಂಶ ಸಮಸ್ಯೆ ಸರಿಪಡಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿರುವುದಾಗಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದ್ದಾರೆ. ಯಾವತ್ತು ಕೇಂದ್ರ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಸಪೋರ್ಟ್ ಪ್ರೈಸ್ಗಳನ್ನ ಕಡಿಮೆ ಆಗುತ್ತೆ, ಬಜಾರ್ ಮಾರ್ಕೆಟ್ನಲ್ಲಿ ಕಡಿಮೆ ಆದರೆ ಆ ಸಮಯದಲ್ಲಿ ಅವರು ಇಂಟರ್ಫಿಯರ್ ಆಗ್ತಾರೆ. ಆ ರೀತಿಯಾಗಿ ಇವತ್ತು ರೈತರಿಗೆ ರೇಟು ತೊಂದರೆ ಆಗ್ತಿರೋದ್ರಿಂದ ಇವತ್ತು ಸಿಸಿಐನವರು ಖರೀದಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಅವರು ಅನೇಕ ಕಂಡೀಷನ್ಗಳು, ತೇವಾಂಶ ನೋಡ್ತಕ್ಕಂಥದ್ದು, ತೂಕ, ಮತ್ತೊಂದು ಅದನ್ನೆಲ್ಲ ಸರಿಪಡಿಸಲಿಕ್ಕೆ ಈಗಾಗಲೇ ಅಧಿಕಾರಿಗಳು ಹೇಳಿದ್ವಿ. ಇವತ್ತು ಜಿಲ್ಲಾಧಿಕಾರಿಗಳು ಸಹಿತ ಹೇಳಿ ಇವತ್ತು ಅದನ್ನು ಸರಿಪಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಕಪಾಸ್ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ರೈತರು ಹೆಸರು ನೋಂದಾಯಿಸಿಕೊಂಡು ಹತ್ತಿ ಮಾರಾಟಕ್ಕೆ ಕಾಯುತ್ತಿದ್ದಾರೆ. ಗುಣಮಟ್ಟದ ಹತ್ತಿಯ ಬೆಂಬಲ ಬೆಲೆ ಮಧ್ಯಮ ಎಳೆಗೆ ಪ್ರತಿ ಕ್ವಿಂಟಲ್ಗೆ 7,710 ರೂಪಾಯಿ ಮತ್ತು ಉದ್ದನೆಯ ಎಳೆಗೆ ಪ್ರತಿ ಕ್ವಿಂಟಾಲ್ಗೆ 8,110 ರೂಪಾಯಿ ನಿಗದಿಪಡಿಸಲಾಗಿದೆ. ಆದರೆ ನಾನಾ ಕಾರಣಗಳನ್ನು ಹೇಳಿ ಹತ್ತಿ ರಿಜೆಕ್ಟ್ ಮಾಡ್ತಾ ಇರೋದಕ್ಕೆ ರೈತರು ಕಂಗಾಲಾಗಿದ್ದಾರೆ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.